ಅನುಮತಿ ಪತ್ರ ಪಡೆಯೋದಕ್ಕೆ ಗವರ್ನರ್ ಭೇಟಿ ಮಾಡಿದ್ದೀವಿ. ಸಿಎಂ ಮತ್ತು ಅವರ ಪತ್ನಿ ದೇವರಾಜ್ ವಿರುದ್ಧ ಹೋರಾಡ್ತೀವಿ. ನಮ್ಮ ಹೋರಾಟಕ್ಕೆ ಸಿಕ್ಕ ದೊಡ್ಡ ಜಯ ಇದು ಅಂತ ಸ್ನೇಹಮಹಿ ಕೃಷ್ಣ ಮಾತಾಡಿದ್ದಾರೆ. ಆರೋಪ ಕೇಳಿ ಬರ್ತಾ ಇದ್ದಂತೆ ಸಿಎಂ ರಾಜೀನಾಮೆ ಕೊಡಬೇಕಾಗಿತ್ತು. ಸಿಎಂ ಆಗಿ ಮುಂದುವರೆದರೆ ತನಿಖೆ ಮೇಲೆ ಪ್ರಭಾವ ಬೀರೋ ಸಾಧ್ಯತೆ ಇರುತ್ತೆ. ನ್ಯೂಸ್ ಫಸ್ಟ್ಗೆ ದೂರುದಾರ ಸ್ನೇಹಮಹಿ ಕೃಷ್ಣ ಹೇಳಿಕೆಯನ್ನ ನೀಡಿದ್ದಾರೆ. ಈ ಬಗ್ಗೆ ದೂರುದಾರ ಸ್ನೇಹಮಹಿ ಕೃಷ್ಣ ಅವರ ಜೊತೆ ನಮ್ಮ ಪ್ರತಿನಿಧಿ ಶಿವಕುಮಾರ್ ಮಾತುಕತೆ ನಡೆಸಿದ್ದಾರೆ. ನೋಡ್ಕೊಂಡ್ಬರೋಣ. ಮೂಡ ಹಗರಣದಲ್ಲಿ ಸಿಎಂ ವಿರುದ್ಧ ತನಿಖೆಗೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟಿದ್ದಾರೆ. ನಮ್ಮ ಜೊತೆ ದೂರುದಾರರಾದಂಥ ಅಂದರೆ ಸಿಎಂ ವಿರುದ್ಧವಾಗಿ ರಾಜ್ಯಪಾಲರಿಗೆ ದೂರನ್ನು ಕೊಟ್ಟಿದ್ದಂಥ ಸ್ನೇಹಮಹಿ ಕೃಷ್ಣ ಅವರು ಇದ್ದಾರೆ. ಸರ್, ಇವತ್ತು ಗವರ್ನರ್ ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೊಟ್ಟಿದ್ದಾರೆ. ತಮ್ಮ ಫಸ್ಟ್ ರಿಯಾಕ್ಷನ್ ಸರ್? ಸರ್, ನಮ್ಮ ಕಾನೂನಾತ್ಮಕ ಹೋರಾಟಕ್ಕೆ ಒಂದು ದೊಡ್ಡ ಜಯ ಸಿಕ್ಕಿದೆ. ಸೊ ಈ ಹಿನ್ನೆಲೆಯಲ್ಲಿ ನಾವು ಏನು ಕಾನೂನಾತ್ಮಕ ಹೋರಾಟ ಮುಂದುವರಿಸಿ ಸಂಪೂರ್ಣ ಜಯವನ್ನು ಗಳಿಸ್ತೀವಿ ಅಂತೇಳಿ ನಂಬಿಕೆ ಬಂದಿದೆ. ಯಾಕೆಂದರೆ ಇದು ಮೊದಲನೇ ಹಂತದ ಜಯ. ಸೊ ಈ ಆಧಾರದ ಮೇಲೆ ಮುಂದಿನ ಕಾನೂನು ಹೋರಾಟಗಳನ್ನು ಕೂಡ ನಾವು ಯಶಸ್ವಿಯಾಗಿ ಜಯವನ್ನು ಗಳಿಸಿ ಏನು ತಪ್ಪಿತಸ್ಥರು ಇದ್ದಾರೆ ಅವ್ರಿಗೆ ಶಿಕ್ಷೆಯನ್ನು ಕೊಡಿಸಿ ಏನು ಮೂಡ ಅಕ್ರಮ ಆಸ್ತಿಯನ್ನು ಪಡ್ಕೊಂಡಿದ್ದಾರೆ ಸೊ ಅದನ್ನು ಮೂಡಾಗೆ ಸೇರೋದಕ್ಕೆ ಏನು ಬೇಕೋ ಅದನ್ನು ಮಾಡ್ತೀವಿ. ಸರ್, ನೀವು ಸಿಎಂ ವಿರುದ್ಧ ಕಂಪ್ಲೇಂಟ್ ಕೊಡಬೇಕಾದ್ರೆ ಯಾವೆಲ್ಲ ಅಂಶನ ಉಲ್ಲೇಖನ ಮಾಡಿದ್ರಿ ಸರ್? ಯಾಕೆ ಮುಖ್ಯಮಂತ್ರಿ ಅವರ ವಿರುದ್ಧವಾಗಿ ತನಿಖೆಗೆ ಅನುಮತಿ ಕೊಡಬೇಕು ಅಂತೇಳಿ ಗವರ್ನರ್ ಅವ್ರ ಹತ್ರ? ಸರ್, ನಾವಿಲ್ಲಿ ಅಕ್ರಮವಾಗಿ ಏನು ನಿವೇಶನ ಪಡೆದಿದ್ದಾರೆ ಆ ವಿಚಾರದಲ್ಲಿ ಸಿದ್ದರಾಮಯ್ಯವರು ಅಧಿಕಾರದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಮಾತ್ರ ಈ ಅಕ್ರಮ ಕೃತ್ಯಗಳು ಅದರ ಅಪರಾಧ ಕೃತ್ಯಗಳು ನಡೆದಿದೆ. ಅವರು ಅಧಿಕಾರದಲ್ಲಿದ್ದ ಸಂದರ್ಭದಲ್ಲಿ ಯಾವುದೇ ರೀತಿಯ ಕಾನೂನು ಈ ಪ್ರಕ್ರಿಯೆಗಳು ನಡೆದಿಲ್ಲ. ಸೊ ಅವರ ಅಧಿಕಾರ ಅವಧಿಯಲ್ಲಿ ಹೇಗೆ ನಡೆದಿದೆ ಅನ್ನೋದನ್ನು ಅದಕ್ಕೆ ಸಂಬಂಧಪಟ್ಟ ಸಾಕಷ್ಟು ದಾಖಲಾತಿಗಳು ಮಾತ್ರ ಇರೋದ್ರಿಂದ ನಾವು ಸಿದ್ದರಾಮಯ್ಯ ಅವ್ರನ್ನ ಮೊದಲನೇ ಆರೋಪಿಯನ್ನು ಮಾಡಿದ್ದೀವಿ. ಅವರ ಹೆಂಡತಿ ಶ್ರೀಮತಿ ಪಾರ್ವತಿ ಅವ್ರನ್ನ 2ನೇ ಆರೋಪಿ ಮಾಡಿದ್ದೀವಿ. ಅವರ ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿ ಅವ್ರನ್ನ 3ನೇ ಆರೋಪಿ ಮಾಡಿದ್ದೀವಿ. ಮತ್ತು ಮಲ್ಲಿಕಾರ್ಜುನ ಸ್ವಾಮಿಗೆ ಏನು ಕ್ರಯಪತ್ರ ನೋಂದಣಿ ಮಾಡಿಕೊಡಿದ್ರೆ ಆ ದೇವರಾಜ್ ಅವ್ರನ್ನ 4ನೇ ಆರೋಪಿ ಮಾಡಿದ್ದೀವಿ ಸರ್. ಸರ್, ಈಗ ಸಿಎಂ ಸ್ಟೇಟ್ಮೆಂಟ್ ಮಾಡ್ತಾರೆ, ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೂಡ ಮಾತೇ ಇಲ್ಲ ಅಂತೇಳಿ. ಅದು ಅವರ ನೈತಿಕತೆ ಪ್ರಶ್ನೆ ಮತ್ತು ಕಾಂಗ್ರೆಸ್ ಪಕ್ಷ ನೈತಿಕತೆ ಪ್ರಶ್ನೆ ಸರ್. ಈಗಾಗಲೇ ನಿಮಗೂ ಗೊತ್ತಿರೋ ಹಾಗೆ ಇಡೀ ರಾಜ್ಯ ಜನಗೂ ಗೊತ್ತಿರೋ ಪ್ರಶ್ನೆ ಆರೋಪಗೊಳಗಾದಂಥ ವ್ಯಕ್ತಿಗಳು ರಾಜೀನಾಮೆ ಕೊಡಬೇಕು ಅಂತೇಳಿ ಇದೇ ಕಾಂಗ್ರೆಸ್ ಪಕ್ಷದವರು ದೊಡ್ಡ ಗಲಾಟೆ ಮಾಡಿ ರಾಜೀನಾಮೆ ಪಡೆದಿರೋಂಥ ಪ್ರಸಂಗಗಳು ಇರಬೇಕಾದ್ರೆ ಇವರು ತಮ್ಮ ಮೇಲೆ ಇಷ್ಟೊಂದು ಗಂಭೀರ ಆರೋಪ ಇದ್ರೂ ಕೂಡ ನಾನು ರಾಜೀನಾಮೆ ಕೊಡಲ್ಲ ಅಂತಂದರೆ ಅದು ಅವರ ವ್ಯಕ್ತಿತ್ವನ ತೋರಿಸ್ಬಿಡುತ್ತೆ ಸರ್. ಈಗ ಆಲ್ರೆಡಿ ನ್ಯಾಯಾಂಗ ತನಿಖೆ ಆಗ್ತಿದೆ. ಅವಶ್ಯಕತೆ ಬಿದ್ದರೆ ನಾವು 14 ಸೈಟನ್ನು ಹಿಂದಿರುಗಿಸ್ತೀವಿ ಅಂತೇಳಿ ಖುದ್ದು ಸಿಎಂ ಹೇಳ್ತಾರೆ. ಅವ್ರ ಪುತ್ರ ಯತೀಂದ್ರ ಅವರು ಕೂಡ ಹೇಳ್ತಾರೆ. ಸರ್, ನ್ಯಾಯಾಂಗ ತನಿಖೆ ಯಾಕೆ ಬೇಕು ಅಂತ ನನ್ನ ಪ್ರಶ್ನೆ ಸರ್. ಸೊ ನೀವು ಏನೋ ಅಪರಾಧ ಕೃತ್ಯ ಮಾಡಿದ್ರೆ ತನಿಖಾ ಸಂಸ್ಥೆ ತನಿಖೆ ಮಾಡಿಸಿ ಏನು ತೊಂದರೆ ಇದೆ? ಸೊ ನೀವು ನ್ಯಾಯಾಂಗ ತನಿಖೆಗೆ ಏನು ಆದೇಶ ಮಾಡೋರು ಅದು ಸ್ಪಷ್ಟ ಕಂಡು ಬರ್ತದೆ. ಈ ವಿಚಾರನ ಜನರ ಮನಸ್ಸಿಂದ ಹೊರಗೆ ಹೋಗಿಸ್ಬೇಕು ಅಂದರೆ ಮೊರೆ ಮಾಡಬೇಕು ಅನ್ನೋ ಕಾರಣಕ್ಕೆ 6 ತಿಂಗಳಷ್ಟು ಸುದೀರ್ಘ ಸಮಯನ ಕೊಟ್ಟು ತನಿಖೆಗೆ ಆದೇಶ ಮಾಡಿದ್ರೆ ಮತ್ತು ಅಲ್ಲಿ ಆಯೋಗಕ್ಕೆ ಆದೇಶ ಮಾಡೋದು ಬರೀ ಸಿದ್ದರಾಮಯ್ಯ ವಿಚಾರ ಅಲ್ಲ, ಮೂಡಾದಲ್ಲಿ ನಡೆದಿರೋಂಥ ಅಕ್ರಮಗಳ ಬಗ್ಗೆ ಅಷ್ಟೇ ಮಾತು ಮಾಡಿದ್ರು. ಸೊ ನಾವಿಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ಕುಟುಂಬದ ಬಗ್ಗೆ ನಾವು ಹೋರಾಟ ಮಾಡ್ತೀವಿ ಸರ್. ಕಡೆದಾಗಿ ಸರ್, ಮೂಡ ಅಕ್ರಮದಲ್ಲಿ ಅಂದರೆ ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿಲಿ ಎಲ್ಲ ರಾಜಕಾರಣಿಗಳು ಸೈಟ್ ತೊಗೊಂಡಿದ್ದಾರೆ, ಎಲ್ಲ ಪಕ್ಷದವರು ಇದ್ದಾರೆ ಅಂತೇಳಿ ನಿಮ್ಮ ಇವಾಗ ಆಗ್ರಹ ಏನು ಅಂತೇಳಿ ಸರ್? ಸಿಎಂ ಅವರು ಸೈಟ್ಗಳನ್ನ ವಾಪಸ್ ಕೊಡಬೇಕಾ, ರಾಜೀನಾಮೆ ಕೊಡಬೇಕಾ, ಅಥವಾ ಸಮಗ್ರವಾಗಿ ತನಿಖೆ ಆಗಬೇಕಾ ಅಂತ ಏನು ಹೇಳ್ತೀರಾ ಕಡೆದಾಗಿ? ಸರ್, ನಾನು ಈಗಾಗಲೇ ಸಾಕಷ್ಟು ಸಲ ಹೇಳಿದ್ದೀನಿ ಮಾಧ್ಯಮರ ಮುಂದೆ, ನಾನು ಸಿಎಂ ಸಿದ್ದರಾಮಯ್ಯ ವಿರುದ್ಧ ಮಾತ್ರ ಹೋರಾಟ ಮಾಡ್ತಿಲ್ಲ. ಈ ಪ್ರಕರಣ ಉದಾಹರಣೆಗೆ ಇಟ್ಕೊಂಡು 1990 ಇಸ್ವಿಯಿಂದ ಇವತ್ತೊಂದು ಕೂಡ ಮೂಡದಲ್ಲಿ ಯಾವ್ಯಾವ ರಾಜಕಾರಣಿಗಳು, ಪ್ರಭಾವಿ ವ್ಯಕ್ತಿಗಳು, ಪ್ರಭಾವಿ ಅಧಿಕಾರಿಗಳು ಅಕ್ರಮವಾಗಿ ನಿವೇಶನ ಪಡೆದ ಅದೆಲ್ಲ ಸಮಗ್ರ ತನಿಖೆ ನಡೆಯಬೇಕು ಅನ್ನೋ ಉದ್ದೇಶ ಹೋರಾಟ ಮಾಡ್ತಿದ್ದೀನಿ. ಮಾನ್ಯ ನ್ಯಾಯಾಲಯ ಕೂಡ ಈ ನೆಲೆಯಲ್ಲಿ ಅರ್ಜಿಯನ್ನು ಸಲ್ಲಿಸಿದೆ. ಸರ್, ಆಲ್ರೆಡಿ ಗವರ್ನರ್ ಅವರು ಪರ್ಮಿಷನ್ ಕೊಡ್ತಿದ್ದಂಗೆ ಕೌಂಟರ್ ಅಟ್ಯಾಕ್ಗಳು ಸ್ಟಾರ್ಟ್ ಆಗಿದೆ. ಇದು ರಾಜಕೀಯ ಪ್ರೇರಿತವಾಗಿ ದೆಹಲಿಯಲ್ಲಿ ಪ್ಲಾನ್ ಆಗಿರುವಂಥದ್ದು. ಕಾಂಗ್ರೆಸ್ ಇರುವಂಥ ಕಡೆಗಳಲ್ಲೇ ಈ ರೀತಿಯಾಗಿ ತೊಂದರೆಗಳಾಗ್ತಿದೆ ಅಂತೇಳಿ ಆರೋಪಗಳು ಕೇಳಿ ಬರ್ತಾ ಇದೆ ಸರ್. ಸರ್, ಹೇಳಿದ್ರೆ ಅದು ಏನು ಆರೋಪಗಳು ತಮ್ಮ ಆರೋಪದ ವಿರುದ್ಧ ಮಾತಾಡುವಂಥದ್ದು, ಹೋರಾಟ ಮಾಡೋವಂಥದ್ದು ಅದು ಸಾಮಾನ್ಯ, ಸರ್ವಸಾಮಾನ್ಯ. ಅದು ಸತ್ಯ ಯಾವತ್ತೂ ಕೊನೆಗೆ ಗೊತ್ತಾಗುತ್ತೆ, ಜಯ ಸತ್ಯಕ್ಕೆ ಸಿಗುತ್ತೆ. ಇದಿಷ್ಟು ದೂರುದಾರರಾದಂತಹ ಸ್ನೇಹಮಯಿ ಕೃಷ್ಣ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಶಿವಕುಮಾರ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.